13 ಪ್ರೊನೋಟ್ ಸೂಟ್ ಇತ್ತು ನಮ್ಮ ಕ್ಲೈಂಟ್ ಮೇಲೆ. ಏನೋ ಕಾರಣ ಎಲ್ಲೋ ತಮಿಳ್ನಾಡಿಗೋ ಎಲ್ಲೋ ಸಪ್ಲೈ ಮಾಡ್ಬಿಟ್ಟಿದ್ದ. ಅಲ್ಲಿ ಅವನು ಮುಚ್ಕೊಂಡು ಹೋಗ್ಬಿಟ್ಟ, ಅವನ ಅಡ್ರೆಸ್ ಸಿಕ್ಕಿರ್ಲಿಲ್ಲ, ಪೇಮೆಂಟ್ ಬರಲಿಲ್ಲ. 13 ಪ್ರೊನೋಟ್ ಸೂಟು, 3-4 ಜನ ಗಂಡ್ಮಕ್ಳು ಅವ್ರ ಮನ್ಲಿ. ಎಲ್ಲಾರನ್ನು ಬೆಳಗ್ಗೆ ಕಾಗೆ ಕೂಗಕ್ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು, ಬರೇ ಹೆಣ್ಮಕ್ಳನ್ನ ಇಟ್ಬಿಡೋರು ಮನ್ಲಿ. ಆಯ್ತಾ, ರಾತ್ರಿ 10:30 11 ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಸೇರ್ಕೊಳ್ಳೋರು. ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದ್ ಕಾಲದಲ್ಲಿ, ಅವ್ರು ಇದ್ದಿದ್ದಂತ ಸ್ಥಳದಲ್ಲಿ. ಫಿಲಾಂಥ್ರಫಿಕ್ ವರ್ಕ್ಸ್ ಬೇಕಾದಷ್ಟು ಮಾಡಿದ್ರು. ಈ ಬಿಸ್ನೆಸ್ ನಲ್ಲಿ ಈ ತರ ತೊಂದರೆ ಆಗ್ಬಿಡ್ತು. ಸೋ ಮಚ್ ಸೊ ದೇ ಹ್ಯಾವ್ ಟು ಲೂಸ್ ದೇರ್ ಹೌಸ್ ಇನ್ ದಿ ಪ್ಲೇಸ್ ವೇರ್ ದೇ ಲಿವ್ಡ್. ಆಲ್ ದೀಸ್ ಪೀಪಲ್ ಲಿವ್ಡ್ ಅಂಡ್ ದೇ ವರ್ ಬಾರ್ನ್ ಅಂಡ್ ಬ್ರಾಟ್ ಅಪ್. ಮಾರಾಟಕ್ಕೆ ಹೋಯ್ತು, ಮಾರ್ವಾಡಿಗಳ ಹತ್ರ ಸಿಕ್ಬಿದ್ರು, ಆಕ್ಷನ್ ಆಯ್ತು. ಲಿಟಲ್ ಶಾರ್ಟ್ ಆಫ್ ಫೈಲಿಂಗ್ ಇನ್ಸಾಲ್ವೆನ್ಸಿ ಪಿಟಿಷನ್, ಆ ಸ್ಟೇಜ್ಗೆ ಹೋಗ್ಬಿಟ್ರು. ಬಟ್ ಧೃತಿಗೆಡ್ಲಿಲ್ಲ. ದೇ ಹ್ಯಾಡ್ ದಿ ಟ್ಯಾಲೆಂಟ್ ಆಫ್ ದೇರ್ ಬಿಸ್ನೆಸ್, ಸೊ ಇಟ್ ಕಂಟಿನ್ಯೂಡ್. ಆ ಸ್ಟೇಜ್ಗೆ ಇನ್ನೇನು IC ಹಾಕೋ ಸ್ಟೇಜ್ಗೆ ಬಂದಾಗ ಎಕ್ಸಿಕ್ಯೂಷನ್ ಆ ಸ್ಟೇಜಲ್ಲಿ ಬರುವಾಗ ನಮ್ಮ ಆಫೀಸಿಗೆ ಬಂದರು.